ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಹೇಳಿರ್ಲಿಲ್ವಾ ಮೇಡಮ್, ಒಂಟಿ ಹೆಣ್ಣು ಇಷ್ಟೊತ್ತಲ್ಲಿ ಇಲ್ಲೆಲ್ಲ ಸೇಫ್ ಅಲ್ಲ ಅಂತ. ನೀವು ನನ್ನ ಮಾತೇ ಕೇಳಿಲ್ಲ. ಹೀಗೆ ನೋಡಿ, ನಿಮ್ಮಿಂದ ನಾನು ರಕ್ತ ಸುರಿಸೋ ಥರ ಆಯಿತು. ಎಷ್ಟು ಡವ್ ಮಾಡ್ತೀಯಾ? ನಿಜ ಹೇಳು, ಇದನ್ನೆಲ್ಲ ನೀನೇ ತಾನೇ ಸೆಟ್ ಮಾಡಿದ್ದು? ಇಂಥದನ್ನೆಲ್ಲ ಸೀರಿಯಲ್ ಸಿನಿಮಾಗಳಲ್ಲಿ ಎಷ್ಟು ನೋಡಲಿಲ್ಲ. ಮೊದಲು ಅಪಾಯ ಆಗೋ ಥರ ಮಾಡೋದು, ಆಮೇಲೆ ಬಂದು ಕಾಪಾಡ್ಬಿಟ್ಟು ಹೀರೋ ಥರ ಪೋಸ್ ಕೊಡೋದು. ನಿಜ ಹೇಳು, ನೀನೇ ತಾನೇ ಇದನ್ನೆಲ್ಲ ಮಾಡಿಸಿದ್ದು? ಅಯ್ಯೋ ಏನು ಮೇಡಮ್ ಇದು? ಹಾಗಿದ್ರೆ ಒಳ್ಳೆತನಕ್ಕೆ ಬೆಲೆನೇ ಅಲ್ವಾ? ನಾನೇನೋ ಪಾಪ ಒಂಟಿ ಹೆಣ್ಣು ಅಪಾಯದಲ್ಲಿದ್ದಾರೆ ಅಂತ ಪಾರ್ ಮಾಡಕ್ ಬಂದ್ರೆ ನೀವು ನನ್ನ ನಿಯತ್ ಮೇಲೆ ಡೌಟ್ ಪಡ್ತೀರಲ್ಲ ಮೇಡಮ್. ನಾನು ನಿಜವಾಗ್ಲೂ ನಿಮ್ಗೆ ಹೆಲ್ಪ್ ಮಾಡಬೇಕು ಅಂತಾನೆ ಬಂದಿದ್ದು ಮೇಡಮ್. ಸಾರಿ, ಅದು ತಮಾಷೆ ಮಾಡಿದೆ. ಜಾಸ್ತಿನೂ ಏಟಾಗಿಲ್ಲ ತಾನೆ? ಇಟ್ಸ್ ಓಕೆ, ಪರವಾಗಿಲ್ಲ ಬಿಡಿ ಮೇಡಮ್. ಕೊನೆಗೂ ನನ್ನ ಕನ್ಸನ್ ನಿಮ್ಗೆ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಹೌದು, ಈ ಪರಿಸ್ಥಿತಿಯಲ್ಲಿ ಗಾಡಿ ಹೇಗೆ ಓಡಿಸ್ತೀಯಾ? ಆಗಲ್ಲ ಅನ್ಸುತ್ತೆ ಮೇಡಮ್, ಕೈ ಹಾಕೋ ಉಳ್ಕಿರೋ ಥರ ಇದೆ. ಹಾಗಿದ್ರೆ ನಾನು ಆಟೋ ಬುಕ್ ಮಾಡ್ತೀನಿ. ಆನ್ ದ ವೇ ನಿನ್ನನ್ನು ಡ್ರಾಪ್ ಮಾಡಿ ಹೋಗ್ತೀನಿ. ನಾಳೆ ಬೆಳಿಗ್ಗೆ ಬಂದು ಗಾಡಿ ತಗೋ, ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಎಲ್ಲ ಯಾಕೆ? ನೀನು ಮಾಡಿರೋ ಸಹಾಯದ ಮುಂದೆ ಇದೆಲ್ಲ ಏನೂ ಅಲ್ಲ. ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನೀನು ಬಂದಿಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ. ಒನ್ಸ್ ಅಗೇನ್ ಥ್ಯಾಂಕ್ ಯು. 2 ನಿಮಿಷ ಬರ್ತಾ ಇದೆ. ನನಗೆ ಏಟಾದರೂ ಪರವಾಗಿಲ್ಲ, ಈ ನೆಪದಲ್ಲಾದರೂ ಮೇಡಮ್ ಜೊತೆ ಹೋಗೋ ಚಾನ್ಸ್ ಸಿಕ್ತಲ್ಲ, ಅಷ್ಟು ಸಾಕು. ಥ್ಯಾಂಕ್ ಗಾಡ್. ಬಂತು ಅನ್ಸುತ್ತೆ. ಇಲ್ಲೇ ನಿಲ್ಲಿಸಿ. ಇಲ್ಲೇ ಮೇಡಮ್ ನಮ್ಮ ಪಿ ಜಿ. ಹೌದಾ, ಸರಿ ಆಗಿದ್ರೆ ಊಟ ಮಾಡಿ ಟ್ಯಾಬ್ಲೆಟ್ಸ್ ತಗೊಂಡು ರೆಸ್ಟ್ ಮಾಡು, ಆಯ್ತಾ? ಹುಷಾರು, ಬ್ಯಾಂಡೇಜ್ ಗಿಂಡೇಜ್ ಕಟ್ಕೋ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಫಸ್ಟ್ ಟೈಮ್ ಮೈಲ್ ಸ್ಟೋನ್ ಅಚೀವ್ ಮಾಡಿರೋ ರೇಂಜು ಖುಷಿ ಆಗ್ತಾ ಇದೆ. ಅಂತೂ ಮೇಡಮ್ ಪಕ್ಕ ಕೂತ್ಕೊಂಡು ಬರೋ ಥರ ಆಯಿತು. ಇಷ್ಟಾಗಿದೆ ಅಂತ ಅಂದಮೇಲೆ ಅಷ್ಟಾಗಲ್ವಾ? ಹಾಗೆ ಆಗುತ್ತೆ, ಎಲ್ಲದಕ್ಕೂ ಟೈಮ್ ಬರಬೇಕಷ್ಟೇ. ಹೇಳಿ ಬಾಸ್. ಏನ್ ಪೈಲ್ವಾನ್ ಸಾಹೇಬ್ರೆ, ವರ್ಕೌಟ್ ಆಯ್ತಾ? ಏನು ವರ್ಕೌಟ್ ಆಗೋದು ಬಾಸ್? ಏನು ಹೇಳ್ತಾ ಇದ್ದೀರಾ? ನಿಮ್ದು ನಿಮ್ಮ ಆಂಟಿದು ವರ್ಕೌಟ್ ಆಯ್ತಾ ಅಂತ ಕೇಳ್ತಾ ಇದೀನಿ. ಲೇ ದಡ್ಡ, ಇವತ್ತು ಫೈಟ್ ಮಾಡ್ದಲ್ಲಪ್ಪ ಪೊರ್ಕಿಗಳು, ಅವ್ರನ್ನ ಯಾರು ಅನ್ಕೊಂಡಿದ್ಯಾ? ನನ್ನ ಹುಡುಗರು, ನಾನೇ ಕಳಿಸಿದ್ದು. ಏನ್ ಮಾಡೋದಪ್ಪ, ಆ ಆಂಟಿಯಿಂದ ಬಿದ್ದಿದ್ಯಾ? ಏನೇನಪ್ಪ ಮಾಡ್ಲಿ? ನಿಮ್ಮ ಆಂಟಿ ಮುಂದೆ ಅಮೂಲ್ ಬೇಬಿ ತರ ಇರೋ ನಿನ್ನನ್ನು ಆಂಟಿ ಲವರ್ ಮಾಡ್ಬೇಕಲ್ಲ, ಅದಕ್ಕೆ ಇಷ್ಟೆಲ್ಲ ಸರ್ಕಸ್. ವರ್ಕೌಟ್ ಆಯ್ತಾ ಬಾಸ್? ಹಂಗಿದ್ರೆ ಇದೆಲ್ಲ ನಿಮ್ ಕೆಲ್ಸನಾ? ನೀವು ಮಾಡ್ತಿದ್ದ? ಎಸ್, ಎಲ್ಲ ಈ ಜೇಡಿದೆ ಕೈವಾಡ. ನೋಡಪ್ಪ, ನಿನ್ನ ದಾರಿ ಇನ್ ಮುಂದಕ್ಕೆ ಸುಲಭ ಆಗುತ್ತೆ. ಹೇಗಾದ್ರೂ ಮಾಡಿ ಇದನ್ನೇ ರೀಸನ್ ಆಗಿ ಇಟ್ಕೊಂಡು ಆ ಆಂಟಿನ ಪಟಾಯಿಸೋ ಬೇಗ. ಇದೊಂಥರ ಪ್ಲಾಟ್ಫಾರ್ಮ್ ಕಣೋ ನಿನಗೆ, ಲಾಂಚ್ ಪ್ಯಾಡ್ ಅನ್ಕೊಳ್ಳೋ. ನೋಡಪ್ಪ, ಫೌಂಡೇಶನ್ ನಾನು ಹಾಕೊಟ್ಟಿದ್ದೀನಿ, ಸ್ಟ್ರಕ್ಚರು ಬಿಲ್ಡಿಂಗು ನೀನೇ ಕಟ್ಕೋಬೇಕು. ಆದ್ರೆ ಗೃಹ ಪ್ರವೇಶನ ನಾನೇ ಮುಂದೆ ನಿಂತು ಮಾಡ್ತೀನಿ. ಏನ್ ಬಾಸ್ ನೀವು? ಏನ್ ನಿಮ್ ರೇಂಜು? ನೀವು ಒಂಥರ ಈ ಲಾಂಗ್ ರೇಂಜ್ ಮಿಸೈಲ್ ಇದ್ದಂಗೆ, ಎಲ್ಲೋ ಕೂತ್ಕೊಂಡು ಎಲ್ಲೋ ಉಡಿಸ್ ಮಾಡ್ತಿರಲ್ಲ ಬಾಸ್. ಇಷ್ಟು ಮಾಡ್ಕೊಟ್ಟಿದ್ದೀರಲ್ಲ, ಅಷ್ಟು ಸಾಕು ಬಿಡಿ ಬಾಸ್. ಇನ್ ಮುಂದಕ್ಕೆ ನಾನು ನೋಡ್ಕೋತೀನಿ. ಮಲ್ಲಿ ಮಲ್ಲಿ ಮಲ್ ನೋ 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 ಹೊಸ ನೇಮಿಂಗ್ ನಿನಗೆ. ಆಂಟಿ 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 ರುಳಕೊಟ್ಟ, ಈ ಹೆಸರು ಏನ್ ಸಖತ್ತಾಗಿ ಸೂಟ್ ಆಗುತ್ತಲ್ಲ ನಿನಗೆ. ನೋಡ್ತಾ ಇರು, ನಿನ್ನ ಪೈಲ್ವಾನ್ ಪ್ರೀತಿ ಕೆಡ್ಡದಲ್ಲಿ ಹೇಗೆ ಕೆಡುತ್ತೀನಿ ಅಂತ. ಕೆಡವದ ಮೇಲೆ ನೀನು ಕ್ಯಾರೆಕ್ಟರ್ಲೆಸ್, ನಿನಗೆ ಮಾನ ಇಲ್ಲ ಅಂತ ಊರವ್ರ ಮುಂದೆ ನಿನ್ನ ಮಾನನ 3 ಕಾಸಿಗೆ ಹರಾಜ್ ಹಾಕ್ಲಿಲ್ಲ. ನಾನು ಜೇಡಿನ ಅಲ್ಲ ಕಣೆ. ಯಾರು ಇವಾಗ ನಿಂಗೆ ಸಪೋರ್ಟ್ ನಿಂತಿದ್ದಾರೋ ಅವರೇ ನಿನ್ನ ಚೀ ತೂ ಅಂತ ಉಗಿಬೇಕು. ಅದನ್ನ ನೋಡಿ ನಾನು ಖುಷಿ ಪಡ್ತೀನಿ. ನನ್ನನ್ನ ವಿಲ್ಲನ್ ಮಾಡೋದೇ ಅಲ್ಲ, ಈ ವಿಲ್ಲನ್ ಆಡ್ಸೋ ಆಟಕ್ಕೆ ನೀನು ವಿಲ್ಲ 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 ಅಂತ ಒದ್ದಾಡಿ ಸಾಯ್ಬೇಕು ಕಣೆ.
ಈ ನಮ್ಮ ಸೋ ಕಾಲ್ಡ್ ಸೊಸೈಟಿಲಿ ಒಂದು ಹೆಣ್ಮಗು ಮಾನ ಕಳೆಯೋದು ತುಂಬಾ ಈಸಿ. ಕ್ಲೀನ್ ಸ್ಲೇಟ್ ಇದ್ದ ಯಾ, ಅಲ್ಲೇನು ಇಲ್ದೆ ಹೋದ್ರು ಅಲ್ಲೇನೋ ಇದೆ ಅಂತ ಸುದ್ದಿ ಅಪ್ಸಿದ್ರೆ ಸಾಕು ಅವಳು ಬದುಕಿದ್ದು ಸತ್ತಾಗ ಈ ಜೇಡಿ ಗೆದ್ದಾಗೆ. ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಮುಚ್ಚಿ ಪೈಲ್ವಾನ್ ಪ್ರೀತ್ಸೆ. ಹಾಯ್ ಮೇಡಮ್. ಹೇ, ಏನಾಯ್ತು? ಬ್ಯಾಂಡೇಜ್ ಎಲ್ಲ ಹಾಕೊಂಡಿದ್ದೀರಾ? ಫ್ರಾಕ್ಚರ್ ಆಗಿದೆಯಾ? ಹೇ, ಫ್ರಾಕ್ಚರ್ ಎಲ್ಲ ಏನಿಲ್ಲ ಮೇಡಮ್, ಜಸ್ಟ್ ಸ್ಟ್ರೈನ್ ಆಗಿದೆ ಅಷ್ಟೇ. ಡಾಕ್ಟರು ಒಂದೆರಡು ದಿನ ರೆಸ್ಟ್ ಮಾಡಕ್ ಹೇಳಿದ್ದಾರೆ. ನಥಿಂಗ್ ಟು ವರಿ, ಏನಾಗಿಲ್ಲ, ಸುಮ್ಮನೆ ಬ್ಯಾಂಡೇಜ್ ಹಾಕೊಂಡಿದ್ದೀನಿ ಅಷ್ಟೇ. ನೋಡಿ. ಸಾರಿ. ಸಾರಿನಾ? ಯಾಕೆ ಮೇಡಮ್? ಇದೆಲ್ಲ ಆಗಿದ್ದು ನನ್ನಿಂದನೇ ಅಲ್ವಾ, ಅದಕ್ಕೆ. ಅಯ್ಯೋ, ನೀವು ಒಳ್ಳೆ ಟ್ಯಾಂಕ್ ಹೇಳೋ ಜಾಗದಲ್ಲಿ ಸಾರಿ ಹೇಳ್ತಿದ್ರಲ್ಲ ಮೇಡಮ್. ಇದೆಲ್ಲ ಏನ್ ಬೇಡ ಬಿಡಿ. ನಮ್ಮ ಅಕ್ಕ ಭಾವನ ಬಿಟ್ರೆ ನನ್ನ ಕೇರ್ ತಗೊಳ್ಳೋದಲ್ಲಾಗಿರ್ಲಿ ಅಥವಾ ನನ್ನ ಉಳಿಸ್ಕೊಳ್ಳೋದಲ್ಲಾಗಿರ್ಲಿ ಕಾಪಾಡ್ಕೊಳ್ಳೋದಲ್ಲಾಗಿರ್ಲಿ ನೀವು ಈ ವಿಷಯಗಳನ್ನೆಲ್ಲ ಮಾಡಿರೋದು, ಅದಕ್ಕೆ ಸ್ವಲ್ಪ ಫೀಲ್ ಆಯ್ತು. ನಿಮ್ಮ ಅಕ್ಕ ಭಾವನ? ನಿಮಗೆ ಅಕ್ಕ ಬೇರೆ ಇದಾರಾ? ಅಕ್ಕ ಅಂದ್ರೆ ಅಕ್ಕ ಅಲ್ಲ, ಆದ್ರೆ ಅಕ್ಕನ ತರಾನೆ. ಇದ್ಯಾವ ತರ ಮೇಡಮ್? ಅಕ್ಕ ಅಂದ್ರೆ ಅಕ್ಕ ಅಲ್ಲ, ಆದ್ರೆ ಅಕ್ಕನ ತರಾನೆ. ಅದೆಲ್ಲ ಒಂದು ದೊಡ್ಡ ಕತೆ ಬಿಡು, ಟೈಮ್ ಸಿಕ್ದಾಗ ಹೇಳ್ತೀನಿ. ಆದ್ರೆ ನಿಂಗೆ ನಿಜವಾಗ್ಲೂ ಏನೂ ಪ್ರಾಬ್ಲಮ್ ಇಲ್ಲ ತಾನೆ? ಅಯ್ಯೋ, ತಲೆ ಹೋಗಂತದೆಲ್ಲ ಏನಿಲ್ಲ ಮೇಡಮ್. ಒಂದ್ ಸಣ್ಣ ಪ್ರಾಬ್ಲಮ್ ಏನು ಅಂತಂದ್ರೆ, ನಂಗೊಂದು ಇಂಟರ್ವ್ಯೂ ಇದೆ, ಬಟ್ ಅದಕ್ಕೆ ಹಿಂಗ್ ಹೋಗ್ಬೇಕಲ್ಲ, ಅದೊಂದೇ ಪ್ರಾಬ್ಲಮ್. ಇಂಟರ್ವ್ಯೂನಾ? ಹಾ ಮೇಡಮ್, ಇಂಟರ್ವ್ಯೂ ಇದೆ. ಅದಕ್ಕೆ ಹೋಗಕ್ಕೂ ಮುಂಚೆ ಒಂದ್ಸಲ ನಿಮ್ ಮುಖ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಬಂದೆ. ನನ್ನ ಮುಖನ? ಯಾವ ಖುಷಿಗೆ? ಯಾವ ಖುಷಿಗೆ ಅಂದ್ರೆ ಅದೊಂಥರ ಖುಷಿನೇ ಮೇಡಮ್. ಬೇಕಿದ್ರೆ ಅದನ್ನ ನೀವು ನನ್ನ ಸೆಂಟಿಮೆಂಟ್ ಅಂತ ಅನ್ಕೊಳ್ಳಿ. ಫಸ್ಟ್ ಟೈಮ್ ನಾನು ಈ ಊರಿಗೆ ಪಾದಾರ್ಪಣೆ ಮಾಡಿದಾಗ, ಐ ಮೀನ್ ನಿಮ್ನ ಫಸ್ಟ್ ಟೈಮ್ ನೋಡಿದ್ನಲ್ಲ, ಅವಾಗ ನಾನು ಕೇರ್ ಆಫ್ ಫುಟ್ಪಾತ್ ಮೇಡಮ್. ಫುಟ್ಪಾತ್ ನನ್ನ ಪರ್ಮನೆಂಟ್ ಅಡ್ರೆಸ್ ಆಗಿತ್ತು. ಆಮೇಲೆ ದೂರದ ಸಂಬಂಧಿ ಅಂತಾರಲ್ಲ, ಆತರ ದೂರದ ಫ್ರೆಂಡ್ ಇಂದ PG ಹೆಂಗೋ ಸ್ವಲ್ಪ ಜಾಗ ಸಿಕ್ತು. ಯಾರ್ದೋ ರೆಕಮೆಂಡೇಶನ್ ಇಂದ ಸ್ಪಾನ್ಸರ್ಶಿಪ್ ಮೇಲೆ ಕೋಚಿಂಗ್ ಸೇರ್ಕೊಳ್ಳೋ ಭಾಗ್ಯ ಸಿಕ್ತು. ಹಂಗೆ ಒಂದು ಸೆಕೆಂಡ್ ಹ್ಯಾಂಡ್ ಬೈಕು ಪ್ರಾಪ್ತಿ ಆಯ್ತು. ಇದೆಲ್ಲ 1 by 1 ಆಗಿದ್ದು ನಿಮ್ಮಿಂದ ಅನ್ನೋದು ನನ್ನ ಅನಿಸಿಕೆ ಮೇಡಮ್. ಬರೀ ಅನಿಸಿಕೆ ಅಲ್ಲ, ತುಂಬಾನೇ ಸ್ಟ್ರಾಂಗ್ ಫೀಲ್. ಅದಕ್ಕೆ ಏನ್ ಹೆಸರಿಡ್ಬೇಕು ಅಂತಾನೂ ಗೊತ್ತಾಗ್ಲಿಲ್ಲ. ಅದೊಂಥರ ಸ್ಪೆಷಲ್ ಫೀಲಿಂಗ್. ಒಟ್ನಲ್ಲಿ ನನ್ನ ಪಾಲಿಗೆ ನೀವು ಒಂಥರ ಲಕ್ಕಿ ಚಾರ್ಮ್ ಇದ್ದಂಗೆ ಮೇಡಮ್. ಅದಕ್ಕೆ ಹೋಗೋಕ್ಕೂ ಮುಂಚೆ ನಿಮ್ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಯಾವ್ದಕ್ಕೂ ಒಳ್ಳೇದಾಗ್ಲಿ ಅಂತ ಒಂದು ಸ್ಟ್ರಾಂಗ್ ಆಶೀರ್ವಾದ ಮಾಡ್ಬಿಡಿ ಮೇಡಮ್. ಏನಿದು ಆಶೀರ್ವಾದ ಅಂತ ಎಲ್ಲ ಅನ್ಕೊಂಡು? ನಿನ್ಗೆ ಒಳ್ಳೆ ಮನ್ಸಿದೆ, ಒಳ್ಳೇದು ಹಾಗೆ ಆಗತ್ತೆ. ಮನ್ಸಾರೆ ಒಳ್ಳೆ ಮನ್ಸಿಂದ ವಿಶ್ ಮಾಡ್ತಾ ಇದೀನಿ. ಆಲ್ ದ ಬೆಸ್ಟ್. ಒಳ್ಳೆ ಮನಸ್ಸಿಂದ ವಿಶ್ ಮಾಡ್ತಾ ಇದ್ದೀರಾ ಅಂತ ಅಂದ್ಮೇಲೆ ದೇವ್ರ ಆಶೀರ್ವಾದ ಇದ್ದಂಗೆ ಮೇಡಮ್. ಇಷ್ಟು ಸಾಕು ಬಿಡಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಬಾಯ್ ಮೇಡಮ್. ಅಮೃತಧಾರೆ ನನ್ನೊಲವ ಅಮೃತಧಾರೆ.